ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ವಿ ಶೆಟ್ಟಿ ಚಾನಲ್. ನಾವಿವತ್ತು ಇಂಗ್ಲೀಷ್ನ ಆಲ್ಫಾಬೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ಫಾಬೆಟ್ನಲ್ಲಿ ಮೊದಲನೇದಾಗಿ ನಾವು ಬಿಗಿನಿಂಗ್ ಸ್ಟೇಜಿಂದ ಹೋಗೋಣ. ಚಿಕ್ಕ ಮಕ್ಕಳಿಗೆ ನಾವು ಯಾವ ರೀತಿ ಆಲ್ಫಾಬೆಟನ್ನು ಬರೆಯೋದು ಅನ್ನೋದೇ ಸರಿಯಾಗಿ ಹೇಳ್ಕೊಟ್ಬಿಟ್ರೆ ಮುಂದೆ ಫ್ಯೂಚರಲ್ಲಿ ಅವರ ಅಕ್ಷರಗಳು ದುಂಡಾಗಿ ಮತ್ತು ಸ್ಪಷ್ಟವಾಗಿ ಬರೆಯೋಕ್ಕೆ ಸಹಾಯ ಆಗುತ್ತೆ. ಸೊ ನಾವು ಈಗ ಬರೆಯೋ ಕ್ರಮವನ್ನು ತಿಳ್ಕೊಳ್ಳೋಣ. ಜೊತೆಗೆ ಆಲ್ಫಾಬೆಟನ್ನು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ನಿಮಗೆ ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಮರಿದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಸರಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ಯಾಟರ್ನ್ ಲೈನಿಂಗ್ ಫಾರ್ ಕಿಡ್ಸ್. ಈ ರೀತಿ ಲೈನಿಂಗ್ಸನ್ನು ಹಾಕೋದನ್ನು ಮೊದಲಿಗೆ ರೂಢಿ ಮಾಡೋದ್ರಿಂದ ಅವರ ಕೈ ಸಲೀಸಾಗಿ ಆಡುತ್ತೆ. ಅಂದರೆ ಮುಂದೆ ಅಕ್ಷರಗಳನ್ನು ಬರೆಯುವಾಗ ಸಲೀಸಾಗಿ ಮೂವ್ ಆಗುತ್ತೆ ಅವರ ಹ್ಯಾಂಡ್ಸ್. ಸೊ ಹಾಗಾಗಿ ನಾವು ಮೊದಲನೇ ಸ್ಟೇಜಲ್ಲಿ ಕೇವಲ ಡೈರೆಕ್ಟಾಗಿ ಅಕ್ಷರಗಳನ್ನು ಕಲಿಸೋದಲ್ಲದೆ ಮೊದಲನೇದಾಗಿ ಈ ಲೈನ್ಸನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅವರಿಗೆ ಪ್ರೀ ಆ್ಯಕ್ಟಿವಿಟಿ ಆಗುತ್ತೆ. ಮೀನ್ಸ್ ಕೈಗಳು ಚೆನ್ನಾಗಿ ಮೂವ್ ಆಗಿ ಇಂಪ್ರೂವ್ಮೆಂಟ್ ಆಗಿ ಮುಂದೆ ಹ್ಯಾಂಡ್ ರೈಟಿಂಗ್ ಸುಲಭವಾಗಿ ನೀಟಾಗಿ ಬರೆಯೋ ಥರ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ಲೈನಿಂಗ್ಸಲ್ಲಿ ಯಾವ ಥರ ಲೈನಿಂಗ್ಸ್ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಂತಂದರೆ 4 ರೀತಿಯ ಲೈನಿಂಗ್ಗಳನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೊದಲನೇದಾಗಿ ಸ್ಟ್ಯಾಂಡಿಂಗ್ ಲೈನ್ಸ್, ನೆಕ್ಸ್ಟ್ ಸ್ಲೀಪಿಂಗ್ ಲೈನ್ಸ್, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್ಸ್, ದೆನ್ ಆಫ್ಟರ್ ಕರ್ವ್ ಲೈನ್ಸ್. ಈಗ ಒಂದೊಂದಾಗಿ ಈ ಎಲ್ಲ ಲೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಯಾವ ರೀತಿ ಪ್ರಾಕ್ಟೀಸ್ ಕೊಡಬೇಕು ಅಂತ. ಮೊದಲನೇದಾಗಿ ಬರೋದು ಸ್ಟ್ಯಾಂಡಿಂಗ್ ಲೈನ್ಸ್ ಫ್ರೆಂಡ್ಸ್. ಸ್ಟ್ಯಾಂಡಿಂಗ್ ಲೈನ್ಸನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ನೇರವಾದ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಕಂಪಲ್ಸರಿಯಾಗಿ 4 ಲೈನ್ ನೋಟ್ಬುಕ್ಕನ್ನೇ ಬಳಸಬೇಕು. 4 ಲೈನ್ ನೋಟ್ಬುಕ್ ಬಳಸಿದರೆ ಮಕ್ಕಳಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮೊದಲನೇದಾಗಿ ನಾವು ಸ್ಟ್ಯಾಂಡಿಂಗ್ ಲೈನ್ಸನ್ನು ಯಾವ ರೀತಿ ಬರಿತೀವಿ ಅಂದರೆ ಈ ರೀತಿಯಾಗಿ 2 ಲೈನಲ್ಲಿ ಮತ್ತು 1 ಲೈನ್ ಮೇಲೆ ಮತ್ತು ಮಿಡಲ್ ಲೈನಲ್ಲಿ ಈ ರೀತಿ ನಾವು ಸ್ಟ್ಯಾಂಡಿಂಗ್ ಲೈನ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನು ಸ್ಲೀಪಿಂಗ್ ಲೈನ್ಸಲ್ಲಿ ಯಾವ ರೀತಿ ಅಂತಂದರೆ ಅಡ್ಡವಾಗಿ ಈ ರೀತಿ ಸಾಲುಗಳನ್ನು ಹಾಕಿಸಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಸ್ಲ್ಯಾಂಟಿಂಗ್ ಲೈನ್ಸಲ್ಲಿ ಈ ರೀತಿ ಸ್ಲ್ಯಾಂಟ್ ಆಗಿರುವಂತಹ ಮೀನ್ಸ್ ಈ ಕಡೆಯಿಂದ ಈ ಕಡೆ ಸ್ಲ್ಯಾಂಟ್ ಆಗಿರುವಂಥ ಪ್ರತಿ ಲೈನಿಗೂ ಬರೆಯುವಂಥ ಅಕ್ಷರಗಳನ್ನು ಲೈನ್ಸನ್ನು ಹಾಕಿಸ್ಬೇಕು. ನೆಕ್ಸ್ಟ್ ಈ ಕಡೆ ವಿರುದ್ಧ ದಿಕ್ಕಿನಲ್ಲಿ ಹಾಕುವಂಥ ಲೈನ್ಸನ್ನು ಕೂಡ ಹಾಕಿಸಬೇಕು. ಈ ಪ್ರಾಕ್ಟೀಸ್ ಆದಮೇಲೆ ಕೊನೆಯದಾಗಿ ಕರ್ವ್ ಲೈನ್ಸ್ ಫ್ರೆಂಡ್ಸ್. ಇದು ತುಂಬ ಯೂಸ್ಫುಲ್ ಆಗುವಂತಹ ಲೈನ್ಸ್. ಇಲ್ಲಿ ಏನಂತಂದರೆ ಈ ರೀತಿ ಮೇಲ್ಮುಖವಾದ ಕರ್ವನ್ನು ಕೂಡ ಹಾಕಿಸ್ಬೇಕು, ಕೆಳಮುಖವಾದ ಕರ್ವನ್ನು ಕೂಡ ಹಾಕಿಸಬೇಕು. ನೆಕ್ಸ್ಟೇ ರೈಟ್ ಸೈಡ್ ಓಪನ್ ಇರುವಂತಹ ಕರ್ವ್, ನೆಕ್ಸ್ಟ್ ಲೆಫ್ಟ್ ಸೈಡ್ ಓಪನ್ ಇರುವಂತಹ ಕರ್ವ್, ಕೊನೆಯದಾಗಿ ಫುಲ್ ಹೋಲ್ ಸರ್ಕಲ್ ಆಗಿ ಕೂಡ ನಾವು ಲೈನ್ಸನ್ನು ಮಕ್ಕಳಿಂದ ಹಾಕಿಸ್ಬೇಕು. ಯಾವಾಗ ಮಕ್ಕಳಿಗೆ ಎಲ್ಲ ಲೈನ್ಸ್ ಪ್ರಾಕ್ಟೀಸ್ ಆಯಿತು, ಕೈ ಫಾಸ್ಟ್ ಆಯಿತು, ಚೆನ್ನಾಗಿ ಮೂವ್ ಮಾಡ್ತಿದ್ದಾರೆ ಅಂತ ಅನಿಸಿದಾಗ ನೆಕ್ಸ್ಟ್ ನಾವು ಬಿಗಿನಿಂಗ್ ಸ್ಟೇಜ್ ಆಲ್ಫಾಬೆಟ್ಗೆ ಬರಬೇಕು. ಇಂಗ್ಲೀಷ್ನ ಕ್ಯಾಪಿಟಲ್ ಲೆಟರ್ಸನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೊದಲನೇದಾಗಿ ಕ್ಯಾಪಿಟಲ್ ಲೆಟರ್ಸನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಅವರಲ್ಲಿ ಒಂದು ಗೊತ್ತಿರಬೇಕು, ಒಂದನ್ನು ನಾವು ಹೇಳಬೇಕು. ಏನಂತಂದರೆ ಆಲ್ವೇಸ್ ಕ್ಯಾಪಿಟಲ್ ಲೆಟರ್ಸ್ ಶುಡ್ ಬಿ ರೈಟ್ ಇನ್ 3 ಲೈನ್ಸ್ ಇಟ್ ಸೆಲ್ಫ್. ಯಾವಾಗಲೂ ಈ ಮೇಲಿಂದ 3 ಲೈನ್ಗಳಲ್ಲೇ ಕ್ಯಾಪಿಟಲ್ ಲೆಟರ್ಸ್ ಇರ್ತವೆ. ನೋಡಿರಿ, ಇಲ್ಲೆಲ್ಲ ಕಡೆನೂ ನೋಡ್ಬೋದು ನೀವು. ಹಾಗಾದರೆ ಇನ್ನೊಂದು ಏನು ನೆನ್ಪಿಟ್ಕೋಬೇಕು ಅಂತಂದರೆ 3 ಲೈನಲ್ಲಿ ಬರೆಯೋದು ಒಂದಾದರೆ ಇನ್ನೊಂದು ಕ್ಯಾಪಿಟಲ್ ಲೆಟರ್ಸ್ ಯಾವ ರೀತಿ ಬರಿತೀವಿ ಅನ್ನೋದನ್ನು ಬಾಯಲ್ಲಿ ಹೇಳಿಸಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎ ಬರಿಬೇಕಂದ್ರೆ 2 ಸ್ಲ್ಯಾಂಟಿಂಗ್ ಲೈನ್ಸನ್ನು ಹಾಕಿ 1 ಸ್ಲೀಪಿಂಗ್ ಲೈನ್ ಇರುತ್ತೆ. ಬಿ ಬರಿಬೇಕಾದ್ರೆ 1 ಸ್ಟ್ಯಾಂಡಿಂಗ್ ಲೈನ್ ಮತ್ತು ಕರ್ವ್ ಲೈನ್ಸ್ 2 ಇರ್ತವೆ. ಸಿ ಬರಿಬೇಕಾದ್ರೆ ಕರ್ವ್ ಲೈನ್ಸ್, ಡಿಗೆ ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ 1 ಕರ್ವ್. ಈ ರೀತಿ ಮಕ್ಕಳಿಗೆ ಏನಿಂತ ಜಡ್ವರೆಗೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದೇ ರೀತಿ ನಾವು ನೆಕ್ಸ್ಟ್ ಬರಬೇಕು ಅಂತಂದರೆ ಸ್ಮಾಲ್ ಲೆಟರ್ಸ್ಗೂ ಕೂಡ ಅದೇ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು.
ಎ ಬಿ ಸಿ ಡಿ ನಿಂತಿಡಿದು ಜಡ್ವರೆಗೂ ಕೂಡ. ಆದರೆ ಇಲ್ಲಿ ಏನಂತಂದರೆ ಎಲ್ಲನೂ ಒಂದೇ ಲೈನ್ಸಲ್ಲಿ ಇರಲ್ಲ ಫ್ರೆಂಡ್ಸ್. ಕೆಲವೊಂದು ಅಕ್ಷರಗಳು ಮಿಡಲ್ ಲೈನಲ್ಲಿ ಮಾತ್ರ ಇರ್ತವೆ. ಫಾರ್ ಎಕ್ಸಾಂಪಲ್ ಎ ಸಿ ಇ ಐ ಇಂಥ ಅಕ್ಷರಗಳು, ಎನ್ ಒ ಈ ರೀತಿ. ಇನ್ನು ಕೆಲವೊಂದು ಅಕ್ಷರಗಳು ಮೇಲಿಂದ 3 ಲೈನ್ಸಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್ ಬಿ ಡಿ ಎಫ್ ಎಚ್ ಈ ರೀತಿಯ ಅಕ್ಷರಗಳು. ಇನ್ನೂ ಕೆಲವೊಂದಿಷ್ಟು ಅಕ್ಷರಗಳು ಏನಂತಂದರೆ ಕೆಳಗಿನ 3 ಲೈನ್ಸಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್ ವೈ ಪಿ ಕ್ಯೂ ಜೆ ಈ ರೀತಿಯ ಅಕ್ಷರಗಳು. ಸೊ ಇದರ ಡಿಫ್ರೆನ್ಸನ್ನು ಮಕ್ಕಳಿಗೆ ಫೈಂಡ್ ಔಟ್ ಮಾಡುವಂತೆ ನಾವು ಪ್ರಾಕ್ಟೀಸನ್ನು ಕೊಡಬೇಕು. ಹೇಗೆ ಅಂತಂದರೆ, ಒಂದು ವೇಳೆ ನಾವು ಸ್ಮಾಲ್ ಲೆಟರ್ಸನ್ನು ಕಲಿಸಿದ್ದೀವಿ ಅಂತಂದರೆ ಮೊದಲನೇದಾಗಿ ಹೋಲಾಗಿ ಕೂಡ ಕಲಿಸ್ಬೇಕು. ಆಮೇಲೆ ಇದನ್ನು ಡಿವೈಡ್ ಮಾಡಿಸಿ ಮಿಡಲ್ ಲೈನಲ್ಲಿ ಬರುವಂಥ ಅಕ್ಷರಗಳು, ಫಸ್ಟಿಂದ 3 ಲೈನ್ಸಲ್ಲಿ ಬರೆಯುವಂಥ ಅಕ್ಷರಗಳು, ಕೆಳಗೆ 3 ಲೈನ್ಸಲ್ಲಿ ಬರೆಯುವಂಥ ಅಕ್ಷರಗಳನ್ನು ಡಿವೈಡ್ ಆಗಿ ಅವರಿಗೆ ಮತ್ತೆ ಮುಂದೆ ಪ್ರಾಕ್ಟೀಸ್ ಕೂಡ ಮಾಡಿಸಬೇಕು. ಸರಿ ಫ್ರೆಂಡ್ಸ್, ಈಗ ಬರೆಯೋದು ಹೇಗೆ ಅಂತ ಗೊತ್ತಾಯಿತು. ಹಾಗಾದರೆ ಇಂಗ್ಲೀಷ್ನ ಅಲ್ಫಾಬೆಟ್ ಅಂದರೆ ವರ್ಣಮಾಲೆ ಅಂತ ಹೇಳ್ತೀವಲ್ಲ, ಇದನ್ನು ಕೆಲವೊಬ್ಬರು ವರ್ಣಮಾಲೆಯನ್ನು ಅಲ್ಫಾಬೆಟ್ ಅಂತಲೂ ಕೂಡ ಕರೀತಾರೆ, ಅಲ್ಫಾಬೆಟ್ಸ್ ಅಂತಲೂ ಕರೀತಾರೆ. ಹಾಗಾದರೆ ಯಾವುದು ಸರಿ ಫ್ರೆಂಡ್ಸ್? ಡೌಟ್ ಬರ್ತಾ ಇದೆಯಲ್ಲ? ಓಕೆ, ನಾನು ಈ ವಿಡಿಯೋದಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಲೆಂದಿ ಆದರೂ ಪರವಾಗಿಲ್ಲ, ನಾವು ಮೂಲವನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ಚೆನ್ನಾಗಿ ಆಗ್ಬೋದು. ನಾವು ಯಾವಾಗಲೂ ಝೀರೋದಿಂದ ಹೀರೋ ಆಗೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸೊ ಫ್ರೆಂಡ್ಸ್, ಹೇಗೆ ನಾನು ಈ ರೀತಿ ಹೇಳಿದ್ನಲ್ಲ, ಆಲ್ಫಾಬೆಟ್ ಅಥವಾ ಅಲ್ಫಾಬೆಟ್ಸ್ ಯಾವ ರೀತಿ ಕರಿಬೇಕು ಅಂತಂದರೆ, ಅಲ್ಫಾಬೆಟ್ಗಳನ್ನು ನಾವು ಬರೆಯೋದನ್ನು ಈಗಾಗಲೇ ಕಲ್ತಿದ್ದೀವಿ. ಹಾಗಾದರೆ ನಾನು ಈಗೊಂದು ಪ್ರಶ್ನೆ ಕೇಳಿದೆ ನಿಮಗೆ, ಅಲ್ಫಾಬೆಟನ್ನು ಅಲ್ಫಾಬೆಟ್ ಅಂತ ಕರಿಬೇಕಾ ಅಥವಾ ಅಲ್ಫಾಬೆಟ್ಸ್ ಅಂತ ಕರಿಬೇಕಾ ಅಂತ. ಓಕೆ ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಿ ಉತ್ತರ. ಏನಂತಂದರೆ, ಇದನ್ನು ಒಂದೇ ಭಾಷೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕನ್ನಡನೇ ಒಂದೇ ಆಗಿರ್ಬೋದು ಅಥವಾ ಇಂಗ್ಲೀಷ್ ಒಂದೇ ಹೇಳ್ತಿರ್ಬೇಕಾದ್ರೆ ನಾವು ಅಲ್ಫಾಬೆಟ್ ಅಂತ ಕರಿಬೇಕು. ಒಂದು ವೇಳೆ 2 ಭಾಷೆ 3 ಭಾಷೆ ಈ ರೀತಿ ಒಟ್ಟಿಗೆ ತಗೊಂಡು ಹೇಳ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಮತ್ತು ಕನ್ನಡ ವರ್ಣಮಾಲೆಗಳು ಅಕ್ಷರಗಳು ಅಂತ ನಾವು ಹೇಳಬೇಕಾದ್ರೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಲ್ಫಾಬೆಟ್ಸ್ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವಾಗ ಅಲ್ಫಾಬೆಟ್ ಮತ್ತು ಯಾವಾಗ ಅಲ್ಫಾಬೆಟ್ಸ್ ಅನ್ನುವಂಥ ಪದವನ್ನು ನಾವು ಬಳಸಬೇಕು ಅನ್ನೋದು. ಸರಿ, ಹಾಗಾದರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ಎಲ್ಲ ಅಕ್ಷರಗಳಲ್ಲಿ ನಾವು ಯಾವುದನ್ನು ಅತ್ಯಂತ ಹೆಚ್ಚಾಗಿ ಬಳಸ್ತೀವಿ ಮತ್ತು ಯಾವುದನ್ನು ಅತ್ಯಂತ ಕಡಿಮೆ ಬಳಸ್ತೀವಿ ಅಂತ ನಿಮಗೇನಾದರೂ ಐಡಿಯಾ ಇದೆನಾ? ಓಕೆ, ಯೋಚನೆ ಮಾಡ್ತಾ ಇರಿ ಫ್ರೆಂಡ್ಸ್. ಇದು ತುಂಬ ಸುಲಭ, ನಿಮಗೆ ಗೆಸ್ ಮಾಡೋಕ್ಕೂ ಸಾಧ್ಯ ಇದೆ. ನಾನು ಈ ಅಲ್ಫಾಬೆಟನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ಮುಗಿಯೋದ್ರೊಳಗೇ ನೀವು ಉತ್ತರವನ್ನು ಕಮೆಂಟ್ಸ್ ಹಾಕಿ. ಒಂದು ವೇಳೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನಾನು ಈ ವಿಡಿಯೋ ಕೊನೆಗೆ ಉತ್ತರವನ್ನು ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಹಾಗಾದರೆ ಈ ಅಕ್ಷರಗಳನ್ನು ಎಷ್ಟು ವಿಧಗಳಾಗಿ ಮಾಡಲಾಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಅಲ್ಫಾಬೆಟನ್ನು 3 ವಿಧಗಳನ್ನಾಗಿ ಮಾಡಲಾಗಿದೆ. ಅದನ್ನು ನಾವು ಕಾಮನ್ನಾಗಿ 2 ಅಂತಲೇ ಹೇಳ್ತೀವಿ. ಬಟ್ ರಿಯಾಲಿಟಿ ಏನಂತಂದರೆ 3 ವಿಧಗಳನ್ನಾಗಿ ಮಾಡಲಾಗಿದೆ. ಒಂದನೇದು ಓವಲ್ಸ್ ಅಂದರೆ ಸ್ವರಗಳು ಅಂತೀವಿ, ಎರಡನೇದಾಗಿ ಕಾನ್ಸೋನೆಂಟ್ಸ್ ವ್ಯಂಜನಗಳು ಅಂತ ಕರಿತೀವಿ. ಇನ್ನು 3ನೇ ವಿಧ ಯಾವುದು ಅಂತಂದರೆ ಸೆಮಿ ಓವಲ್ಸ್, ಅದನ್ನು ಅರೆ ಸ್ವರಗಳು ಅಂತ ಕರಿತೀವಿ. ನಾವು ಇಲ್ಲಿವರೆಗೂ ಹೇಳ್ತಾ ಬಂದಿರೋದೇನು ಸ್ವರ ಮತ್ತು ವ್ಯಂಜನಗಳು, ಓವಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಇದ್ದಾವೆ ಅಂತ ಅಷ್ಟೇ. ಸೊ ಅರೆ ಸ್ವರಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಅಕಾರದಿಂದ ಔಕಾರದವರೆಗೆ ಸ್ವರಗಳು ಇರುವಂತೆ ಇಂಗ್ಲೀಷ್ನಲ್ಲಿ ಕೂಡ ಸ್ವರಗಳಿದ್ದಾವೆ ಅಂತ ಹೇಳ್ತೀವಿ. ಹಾಗಾದರೆ ಸ್ವರ ಅಂತಂದರೆ ಏನು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ. ಹಾಗಾದರೆ ಯಾವುವು ಸ್ವರಗಳು? ಎ, ಇ, ಐ, ಓ, ಯು. ಈ 5 ಏನಂತಂದರೆ ಇಂಗ್ಲೀಷ್ನಲ್ಲಿರುವಂಥ ಓವಲ್ಸ್, ಐ ಮೀನ್ ಸ್ವರಗಳು ಅಂತ ಹೇಳ್ತೀವಿ. ಹಾಗಾದರೆ ವ್ಯಂಜನಗಳು ಎಷ್ಟಿವೆ, ಕಾನ್ಸೋನೆಂಟ್ಸ್ ಎಷ್ಟಿವೆ ಅಂತಂದರೆ ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಎಕ್ಸ್, ಝೆಡ್. ಈ ಎಲ್ಲ ಅಕ್ಷರಗಳು
ಎಷ್ಟಾದವು? 1 2 3 4 5 6 7 8 9 10 11 12 13 14 15 16 17 18 19. ಈ 19 ಅಕ್ಷರಗಳನ್ನು ನಾವು ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಆದರೆ ನಾವು ಇಲ್ಲಿವರೆಗೂ ಹೇಳ್ತಾ ಬಂದಿರೋದೇನು ಫ್ರೆಂಡ್ಸ್? 21 ಅಕ್ಷರಗಳನ್ನು ನಾವು ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೀವಿ. ಆದರೆ ಇಲ್ಲಿ 2 ಅಕ್ಷರಗಳು ಮಿಸ್ ಆದವು. ಆ 2 ಅಕ್ಷರಗಳು ಯಾವುವು ಅಂತಂದರೆ ವಾಯ್ ಮತ್ತು ಡಬ್ಲ್ಯೂ. ಈ 2 ಅಕ್ಷರಗಳು ಏನಂತಂದರೆ ಸೆಮಿ ವೋವೆಲ್ಸ್ ಅಂತೇಳಿ ಕರಿತೀವಿ. ಸೆಮಿ ವೋವೆಲ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಈ ವಾಯ್ ಮತ್ತು ಡಬ್ಲ್ಯೂ ಇದೆಯಲ್ಲ, ಈ 2 ಅಕ್ಷರಗಳು ಕೆಲವೊಮ್ಮೆ ವೋವೆಲ್ಸ್ ಆಗಿ ಕೆಲಸ ಮಾಡುತ್ತೆ, ಇನ್ನು ಕೆಲವೊಮ್ಮೆ ಕಾನ್ಸನೆಂಟ್ ಆಗಿ ಬಳಕೆ ಮಾಡ್ತೀವಿ. ಅದಕ್ಕೋಸ್ಕರ ಇವನ್ನು ನಾವು ಸೆಮಿ ವೋವೆಲ್ಸ್ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಓಕೆ, ನೋಡ್ತಾ ಬರೋಣ ಸೆಮಿ ವೋವೆಲ್ಸ್ ಅಂದರೆ ಏನು ಅಂತ. ಓಕೆ, ಸೆಮಿ ವೋವೆಲ್ಸ್ ಅಂತಂದರೆ ಕೆಲವೊಂದು ಬಾರಿ ಈ ಡಬ್ಲ್ಯೂ ಅನ್ನೋ ಅಕ್ಷರ ಇದೆಯಲ್ಲ, ಇದು ಕೆಲವೊಮ್ಮೆ ಬಾರಿ ಪದಗಳಲ್ಲಿ ಬಳಕೆ ಮಾಡುವಾಗ ಓವಲ್ ಆಗಿ ಕೆಲಸ ಮಾಡುತ್ತೆ, ಇನ್ನು ಕೆಲವೊಮ್ಮೆ ಕಾನ್ಸನೆಂಟ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ವಾಯ್ ಕೂಡ. ಈಗ ಉದಾಹರಣೆ ಸಮೇತ ನೋಡೋಣ ಹೇಗೆ ಅಂತ. ಡಬ್ಲ್ಯೂ ಅನ್ನೋದರಲ್ಲಿ ವಿ, ವೆಂಟ್, ನ್ಯೂ, ಕ್ರೋ ಈ 4 ಪದಗಳನ್ನು ಬರೆದಿದ್ದೀನಿ. ಇದರಲ್ಲಿ ಏನಂತಂದರೆ ವಿ ಮತ್ತು ವೆಂಟ್ ಇದರಲ್ಲಿ ಡಬ್ಲ್ಯೂ ಪದದ ಮೊದಲಲ್ಲಿ ಅಂದರೆ ಪ್ರಾರಂಭದಲ್ಲಿ ಬಂದಿದೆ. ಈ ರೀತಿ ಪದದ ಪ್ರಾರಂಭದಲ್ಲಿ ಡಬ್ಲ್ಯೂ ಬಂದಾಗ ಅದು ಕಾನ್ಸನೆಂಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಅದನ್ನು ಬೇಕಾದರೆ ಉಚ್ಚಾರ ಮಾಡಿ ನೋಡ್ಬೋದು, ಆವಾಗ ನಿಮಗೆ ಗೊತ್ತಾಗುತ್ತೆ. ಡಬ್ಲ್ಯೂ ಇ ಅದನ್ನು ನಾವು ವಿ ಅಂತ ಹೇಳ್ತೀವಿ. ಡಬ್ಲ್ಯೂ ಇ ವಿ ಅಂತ ಉಚ್ಚಾರ ಮಾಡುವಾಗ ವ ಸೌಂಡ್ ಬರುತ್ತೆ, ಅಂದರೆ ಕಾನ್ಸನೆಂಟ್ ಸೌಂಡ್ ಬರುತ್ತೆ. ಅದೇ ರೀತಿ ವೈಯಲ್ಲಿ ಕೂಡ ಯೆಲ್ಲೋ, ಯಾರ್ಡ್ ಅನ್ನುವಲ್ಲಿ ವೈ ಮೊದಲಿಗೆ ಬಂದಾಗ ಏನಾಗುತ್ತೆ ಫ್ರೆಂಡ್ಸ್? ಯ ಅನ್ನುವಂಥ ಸೌಂಡ್ ಬರುತ್ತೆ, ಅದಕ್ಕೋಸ್ಕರ ಅದು ಕಾನ್ಸನೆಂಟ್ ಆಗಿರುತ್ತೆ. ಆದರೆ ಇನ್ನೊಂದು ಸಿಚುವೇಶನಲ್ಲಿ ಏನಂತಂದರೆ ಯಾವಾಗ ಡಬ್ಲ್ಯೂ ಅನ್ನೋಂಥ ಪದದ ಕೊನೆಯಲ್ಲಿ ಬಂದಾಗ, ಡಬ್ಲ್ಯೂ ಅನ್ನುವಂಥ ಅಕ್ಷರ ಪದದ ಕೊನೆಯಲ್ಲಿ ಬಂದಾಗ ಅದು ಏನಂತ ಉಚ್ಚಾರ ಆಗುತ್ತೆ ಅಂತಂದರೆ, ಇದನ್ನು ಹೇಳಿ ನೋಡಿ ಗೊತ್ತಾಗುತ್ತೆ ನಿಮಗೆ. NEW ನ್ಯೂ, 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 ಯು ಅನ್ನುವಂತಹ ಅಕ್ಷರ ಕೊನೆಯಲ್ಲಿ ಬರುತ್ತೆ. CROW ಕ್ರೌ, ಕ್ರೌ, ಯು ಬರುತ್ತೆ ಇಲ್ಲಿ ಕೂಡ. ಸೊ ಈ ರೀತಿ ಬರುವಾಗ ಏನಾಗುತ್ತೆ? ಅದು ಯು ಅನ್ನೋದು ಓವಲ್ ಅಲ್ವಾ, AEIOU, ಅದಕ್ಕೋಸ್ಕರ ಓವೆಲ್ ಆಗಿ ಬಳಕೆ ಮಾಡ್ತೀವಿ ಇಲ್ಲಿ. ಅದೇ ರೀತಿ MY ಮೈ, ಮೈ ಅಂದಾಗ ಇ ಅನ್ನುವಂಥ ಅಕ್ಷರ ಬರುತ್ತೆ. ಬಿಸಿ ಅಲ್ಲಿ ಕೂಡ ಇ ಅನ್ನುವಂಥ ಅಕ್ಷರ ಬರುತ್ತೆ. ಈ ಇ ಅನ್ನೋದು ಸ್ವರ ಆಗಿರೋದ್ರಿಂದ ಓವೆಲ್ ಆಗಿ ನಾವು ಇದನ್ನು ಬಳಕೆ ಮಾಡ್ತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಓಕೆ, ನಾನು ಅನ್ಕೋತೀನಿ ಇಷ್ಟೊತ್ತಿಗಾಗಲೇ ನೀವು ವಿಡಿಯೋದಲ್ಲಿ ಅತಿ ಹೆಚ್ಚು ಬಳಸುವ ಅಕ್ಷರ, ಅತಿ ಕಡಿಮೆ ಬಳಸುವ ಅಕ್ಷರವನ್ನು ನೋಡಿರ್ಬೋದು. ಓಕೆ ಫ್ರೆಂಡ್ಸ್, ಕರೆಕ್ಟ್ ಇದೆ. ಅತಿ ಹೆಚ್ಚು ಬಳಸುವಂತಹ ಅಕ್ಷರ ಇ. ಎಲ್ಲದರಲ್ಲೂ ನಾವು ಇ ಅನ್ನು ಹೆಚ್ಚಾಗಿ ಬಳಸ್ತೀವಿ. ಈ 26 ಅಕ್ಷರಗಳಲ್ಲಿ ಅತಿ ಹೆಚ್ಚು ಬಳಸುವಂತಹ ಅಕ್ಷರ ಅಂದರೆ ಇ, ಅದು 70% ಬಳಸ್ತಾ ಇದ್ದೇವೆ. ನೆಕ್ಸ್ಟ್ ಇನ್ನು ಅತಿ ಕಡಿಮೆ ಬಳಸುವಂಥ ಅಕ್ಷರ ಅಂದರೆ ಝೆಡ್. ಆ ಝೆಡನ್ನು ನಾವು 0.07% ಅಷ್ಟೇ ಮಾತ್ರ ಬಳಸ್ತಾ ಇದ್ದೀವಿ. ಓಕೆ, ಹಾಗಾದರೆ ಯಾವುದೇ ಒಂದು ಪದದ ಬರೀರಿ, ಅದಕ್ಕೆ ನಾವೇನಂತಂದರೆ ಬರೀಬೇಕಾದ್ರೆ ಅದಕ್ಕೆ ಸ್ವರದ ಸಹಾಯ ಬೇಕೇ ಬೇಕು. ಕೆಲವು ಪದಗಳನ್ನು ಬಿಟ್ಟರೆ ಉಳಿಕಿದೆಲ್ಲ ಪದಗಳು ಸ್ವರಗಳನ್ನು ಬಳಸ್ಕೊಂಡೇ ಬರಿತೀವಿ, ಕನ್ನಡದಲ್ಲೇ ಆಗಿರಲಿ ಇಂಗ್ಲೀಷ್ನಲ್ಲೇ ಆಗಿರಲಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ KING ಕಿಂಗ್, ಐ ಅನ್ನೋಂಥದ್ದು ಸ್ವರ. ಲಯನ್ IO 2 ಸ್ವರಗಳಿದ್ದಾವೆ. ಆ್ಯಪಲಲ್ಲಿ A ಮತ್ತು E 2 ಸ್ವರಗಳಿವೆ. ಇನ್ನು ರನ್ ಅನ್ನೋದರಲ್ಲಿ ಕೂಡ ಯು ಅನ್ನುವಂತಹ ಸ್ವರ ಇದೆ. ಈ ರೀತಿ ನಾವು ಏನಂತಂದರೆ ಸ್ವರಗಳ ಸಹಾಯ ಇಲ್ಲದೆ ಅಕ್ಷರಗಳನ್ನು ಬರೆಯಲು ಸಾಧ್ಯ ಇಲ್ಲ ಫ್ರೆಂಡ್ಸ್. ಇವತ್ತು ನಾವು ಏನಂತಂದರೆ ಓವಲ್ಸ್, ಕಾನ್ಸೋನೆಂಟ್ಸ್, ಸೆಮಿ ಓವಲ್ಸ್, ಆಮೇಲೆ ರೈಟಿಂಗ್, ಹೌ ಟು ರೈಟ್ ಲೆಟರ್, ಸ್ಪೆಲ್ಲಿಂಗ್ಸ್, ಈ ಎಲ್ಲವನ್ನು ಕೂಡ ನಾವು ಬಳಸಿದ್ದೀವಿ. ಇದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರೋ ನಾನು ಕೂಡ ನೆಕ್ಸ್ಟಿನ ವಿಡಿಯೋಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ತಂದು ಕೊಡೋಕ್ಕೆ ನನಗೂ ಕೂಡ ಸಹಾಯ ಆಗುತ್ತೆ ಫ್ರೆಂಡ್ಸ್. ಸೊ ಮಾಡ್ತೀರಲ್ಲ?
ಬಾಯ್ ಫ್ರೆಂಡ್ಸ್.